ಇವತ್ತು? ನಾವು ಗಂಟಿಚೋರ್ ಸಮಾಜದವ್ರು, ಅಲೆಮಾರಿ ಸಮಾಜದವ್ರು ರೀ. ಗೌರ್ಮೆಂಟ್ದಿಂದ ಇನ್ನೂವರೆಗೆ ನಮ್ಮ ಮಂದಿಗೆ ಯಾವುದೇ ರೀತಿಯಾದಂಥ ಸೌಲಭ್ಯಗಳು ಸಿಕ್ಕಿಲ್ಲ. ಮತ್ತು ಹೊಲ ಆಗಲಿ ಮನೆ ಆಗಲಿ ಏನೇ ಮಾಡಬೇಕಂದ್ರೂ ಯಾವುದೂ ಇಲ್ಲ, ಎಲ್ಲರೂ ದುಡಿದು ತಿಂತಾ ಇದ್ದಾರೆ. ಅದಕ್ಕಾಗಿ ಗೌರ್ಮೆಂಟ್ದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಮಗೆ ಎಲ್ಲ ಸಹಾಯ ಮಾಡಲಿ ಅಂತ ಮನವಿ ಕೊಡೋಕೆ ಬಂದೆ. ಇವತ್ತು ಯಾವ್ಯಾವ ಸಹಾಯ ಬೇಕು ರೀ ಈಗ? ಅಂದರೆ ನಿಮಗೆ ಯಾವ್ಯಾವ ಸೌಲಭ್ಯಗಳಿಲ್ಲ ಗೌರ್ಮೆಂಟದ್ದು? ನೋಡ್ರಿ, ದುಡ್ಕೊಂಡು ತಿನ್ನಕ್ಕೆ, ಸ್ವಯಂ ಉದ್ಯೋಗ ಮಾಡೋಕ್ಕೆ, ಮತ್ತು ದುಡಿಲಕ್ಕೆ ಹೊಲ ಬೇಕು, ಇರಕ್ಕೆ ಮನೆ ಬೇಕು. ಈಗ ಈ ಡಿ ಸಿ ಅವ್ರಿಗೆ ಬರೀ ಕೊಟ್ರಿ, ಏನಂದ್ರಿ ಅವರು? ಈಗ ಕೊಟ್ಟು ಬಂದೀವಿ ರೀ, ಈಗ ಕೊಟ್ಟೇವಿ. ಇನ್ಮ್ಯಾಗ ಅವ್ರದ್ದು ರಿಪ್ಲೈ ಏನು ಬರ್ತದೆ ನೋಡ್ಬೇಕು. ನಿಮ್ಮ ಹೆಸರು ಹೇಳ್ರಿ? ಕರುಣಾ ರಾಮಚಂದ್ರ ಲೋಹಾರ್. ಸರ್, ನಮ್ಮ ಮನೆ ಇಲ್ಲ, ಹೊಲ ಇಲ್ಲ, ನಾವು ನಿರುದ್ಯೋಗಿಯವ್ರು ಎಲ್ಲರೂ. ನಾವು ಶಾಲೆ ಕಲ್ತೇವ್ರಿ, ಏನು ಆಟೋ ರಿಕ್ಷಾ ನಮ್ಗೆ ಇದು ಇಲ್ಲ ರೀ. ಒಟ್ಟು ನಮ್ಗೆ ಮಾಡ್ಕೊತಿರ್ಬೇಕಪ್ಪ ಒಂದು ನಿರುದ್ಯೋಗ ಒಂದು ನಮಗೆ ಸಮಾಜದಿಂದ ಏನು ಬಂದ್ರೆ ನಮಗೇನು ಸವಲತ್ತು ಸಿಕ್ಕಿಲ್ಲ ಸರ್. ಅದರಿಂದ ಈಗ ನಾವು ಮನವಿ ಕೊಟ್ಟೇವ್ರಿ ಸರ್. ಈಗ ನಮ್ಮ ಸಮಾಜ ಅಲೆಮಾರಿ ಸಮಾಜದಿಂದ ನಮ್ಮ ಸರ್ಕಾರದಿಂದ ಏನು ನಮ್ಗೆ ಅಲೆಮಾರಿಗೆ ಇದು ಬರ್ತದೆ, ಸಹಾಯ ಹೆಲ್ಪ್ ಬರ್ತದ್ರೆ ನಮಗೆಲ್ಲ ನಮ್ಗೆ ಮಾಡ್ಕೊಡ್ಬೇಕಂತ ನಾವು ಮನವಿ ಮಾಡಿದ್ವಿ ಸರ್. ಇಷ್ಟು ದಿನ ಯಾವುದೂ ಹೋರಾಟ ಮಾಡಿಲ್ಲ ಅಲೆಮಾರಿ ಅದರ ಈ ರೀತಿ ಸಹಾಯ ಬೇಕಂತ ಹೇಳಿ ಹೋರಾಟ ಮಾಡಿ ಸಣ್ಣ ಸಮಾಜ ಸರ್. ನಮ್ಗೆ ಅಷ್ಟು ಐಡಿಯಾ ಇದ್ದಿಲ್ಲ ಸರ್. ಈಗ ಸ್ವಲ್ಪ ನಮ್ಗೆ ಎಲ್ಲ ಐಡಿಯಾ ಬಂದ್ರಿ ಸರ್. ಈಗ ಶಿಕ್ಷಣ ಕಲಿತಿಲ್ಲ ಸರ್. ನಿರುದ್ಯೋಗ ಅದ್ರ ನಮ್ಗೆ ಒಂದು ಯಾವುದ್ರ ಸವಲತ್ತು ಬೇಕಂದ್ರೆ ಬ್ಯಾಂಕ್ ನಾವು ಹೋದ್ರಪ್ಪ ಅಂದ್ರೆ ಅದು ಕೇಳ್ತಾರೆ, ಇದು ಕೇಳ್ತಾರೆ, ಯಾವುದೂ ಲೋನ್ ಕೊಡಲ್ಲ ಸರ್. ಮತ್ತು SL ಹೋದ್ರೆ ಅದನ್ನು ಕೇಳ್ತಾರೆ, ಅದಕ್ಕೆ ಯಾವುದೂ ನಮ್ಮದು ಸೌಲಭ್ಯ ಇಲ್ಲ ಸರ್. ನಾವು ಈಗ ಮಾಡಬೇಕಾದ್ರೆ ಗೌಂಡಿ ಕೆಲಸ ಮಾಡ್ಬೇಕು ರೀ, ಇಲ್ಕಂದ್ರೆ ಸೆಂಟ್ರಿಂಗ್ ಕೆಲಸ ಮಾಡಬೇಕು ಸರ್. ಒಂದು ಲೋನ್ ಒಂದು ಆಟೋ ರಿಕ್ಷಾ ಇಲ್ಲ ರೀ ಸರ್, ಒಂದು ಇದು ಇಲ್ಲ ರೀ, ಒಟ್ಟು ಸೌಲಭ್ಯ ಇಲ್ಲ ನಮಗೆ. ಎಲ್ಲ ನಿರುದ್ಯೋಗ ಅದೇವ್ರಿ ಸರ್. ನಾವು ಅಲೆಮಾರಿ ಇದು ಒಂದು ಯಾವುದೂ ನಮ್ಗೆ ಬೆನಿಫಿಟ್ ಮನಿ ಇಲ್ಲ ರೀ, ಹೊಲ ಇಲ್ಲ ರೀ, ಒಟ್ಟು ದುಡ್ಕೊಂಡು ತಿನ್ನೋರು ಸರ್. ಸರ್, ಇಲ್ಲಿ ಶಾಸಕರು ಭೇಟಿಯಾಗಿರೋ ಅದ್ರ ಬಗ್ಗೆ? ಶಾಸಕರಿಗೆ ಭೇಟಿಯಾಗಿ ಬಂದು ಮನೆ ಕೊಟ್ಟೇವ್ರಿ ಸರ್. ಆದರೆ ಯಾಕಂದ್ರೆ ಯಾರಿಗೆ ಬಲಿಲ್ಲ ಆಶ್ರಯ ಯೋಜನೆ ಬರಿಗಳೈತಲ್ಲ, ವಾಜಪೇಯಿ ನಿಗಮದಾಗ ಬರಿಗಳು ಅಲ್ಲಿ ಕೊಡಕತ್ತಾರ ಅವರು. ಇದ್ರ ಬಗ್ಗೆ ಅವರಿಗೆ ಗಮನಕ್ಕೆ ತಂದಿರಿ ಅವರು? ಒಂದು ಮನೆ ಕೊಟ್ಟೇವ್ರಿ ಸರ್ ಅವ್ರಿಗೆ. ಹಿಂದ ಮ್ಯಾಗ ಕೊಡೋರು ಹಿಂಗೆ ಕೊಟ್ಟಿದ್ದು ಈಗ ಹೋಗೋದೈತೆ ಸರ್. ಈಗ ಕೊಡ್ತೇವ್ರಿ. ಹೆಸರು ಹೇಳ್ರದು? ಶಂಕರ್ ಮಸೂತಿ ಸರ್. ST ಇದು ಯಾವೂ ನಮಗಿಲ್ಲ, ಆಶ್ರಯ ಯೋಜನೆ ಮನೆಗಳಿಲ್ಲ. ಬ್ರಿಟಿಷರ ಕಾಲದಿಂದ ಹಿಂದೂ ಗಂಟಿಚೋರ್ ಸಮಾಜ ಅಂತಂದು ಯಾರೂ ರಚನೆ ಮಾಡಿಲ್ಲ, ಅದಕ್ಕೆ ವಿಚಾರ ಮಾಡಿಲ್ಲ. ಅದರ ಸಲುವಾಗಿ ನಾವು ಮನೆ ಕೊಡಾಕತ್ತೀವಿ. ಈಗ ಬರಿ ಒಳಗೆ ಏನೇನು ಸೌಲಭ್ಯಗಳು ಬೇಕಂತ ಹೇಳಿ ಕೊಟ್ರಿ? ಈಗ ನಾವು ಒಂದು 2 ಎಕರೆ ಹೊಲ ಕೊಡೋದು ಕೊಟ್ಟಿದ್ದೀವಿ ರೀ. ಯಾರು 2 ಎಕರೆ ಹೊಲ ಅವ್ರು ಏನಾದ್ರಿ? ಜಿಲ್ಲಾಧಿಕಾರಿ ಏನಾದ್ರಿ ನಮಗೆ? ಜಿಲ್ಲಾಧಿಕಾರಿ ಏನು ಒಂದಿಲ್ಲ, ಮನವಿ ತೊಗೊಂಡಾರ್ರಿ. ಈಗ ಮನವಿ ವಿಚಾರಣೆ ಮಾಡ್ತೀನಿ ತಯಾರು. ಈಗ ಮನವಿ ತೊಗೊಂಡ್ರು, ನಿಮಗೆ ಹೊಲನೂ ಕೊಡಲಿಲ್ಲ, ಮತ್ತು ಬರೀ ಅದರ ಮುಂದೆ ನಿಮ್ಮದು ಯಾವ ರೀತಿ ಹೋರಾಟ ಮಾಡ್ತಿರೋ ಏನೋ ಅಷ್ಟೇ ಸೈಲೆಂಟ್ ಆಗಿರ್ತೀವಿ? ಹೋರಾಟದಿಂದ ಇಲ್ಲ, ಅದು ಮುಂದೆ ಮಾತಾಡೋಣ ಹತ್ರ. ಅದ್ರ ಕೊಡಲಿಲ್ಲ ಅಂದ್ರೆ ಮುಂದಿನ ವಿಚಾರ. ಮತ್ತು ಇಲ್ಲಿ ನಗರ ಶಾಸಕರು ಇದಾರೆ, ಸಚಿವರು ಇದಾರೆ, ಉಸ್ತುವಾರಿ ಸಚಿವರು ಇದಾರೆ, ಅವ್ರ ಗಮನ ತಂದಿರಿ? ಅವ್ರ ಮನವಿ ಕೊಡ್ತೀವಿ ಅವ್ರಿಗೊಂದು. ಅಂದ್ರೆ ಇದ್ರ ಬಗ್ಗೆ ಯಾವುದೇ ರೀತಿ ಬರೀ ಅವರು ಸರಿಸಿಲ್ಲ? ಯಾವ ಕೊಟ್ಟಿಲ್ಲ ಸರ್. ಇದೇ ಮೊದಲೇ ಸಲ ಬರೀ ಕೊಡೋದು? ಹೆಸರು ಹೇಳ್ರಿ ಸರ್? ಸತೀಶ್ ಗಾಯಕ್ವಾಡ್. ಸರ್ಕಾರ ಸೌಲಭ್ಯ ತಗೊಳ್ಳೋ ಸಂಬಂಧ ನಮ್ಮ ಪರಿಶಿಷ್ಟ ಜಾತಿ ಅಲೆಮಾರಿ ಸಮಾಜದವರು ಯಾವುದೇ ಸರ್ಕಾರಿ ಸೌಲಭ್ಯ ತಗೊಂಡಿಲ್ಲ ಅಂತ ಸರ್ಕಾರ